ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಎಣ್ಣೆಗಾಯಿ ಬದನೆಕಾಯಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬರ್ರಿ. ಎಣ್ಣೆಗಾಯಿ ಬದನೆಕಾಯಿ ಏನೆಲ್ಲ ಬೇಕು ಅಂತ ಒಂದ್ಸರಿ ನೋಡ್ಕೊಂಬರೋಣ. ಫಸ್ಟ್ ಮೊದಲೇದಾಗಿ ಈ ಥರ ಕಟ್ ಮಾಡಿರಬೇಕು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊಬ್ಬರಿನ, ಹಸಿ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೆಟೊ, ಈರುಳ್ಳಿ, ಮತ್ತು ಮಸಾಲೆ ಖಾರ. ಈ ಉತ್ತರ ಕರ್ನಾಟಕದ ಸೈಡು ಮಸಾಲೆ ಖಾರ ಅಂತ ಮಾಡ್ತೀವಲ್ಲ, ಮಸಾಲೆ ಖಾರ, ಮತ್ತು ರುಚಿಗೆ ಉಪ್ಪು. ಇದು ಗುರೇಳ್ ಪೌಡರು 1-2 ಟೇಬಲ್ ಸ್ಪೂನ್ ಇಟ್ಟು ಗುರೇಳ್ ಪೌಡರ್ ಇಟ್ಕೊಂಡಿದ್ದೀನಿ. ಮತ್ತು ಶೇಂಗಾ ಪೌಡರ್ ಇಟ್ಕೊಂಡಿದ್ದೀನಿ. ಹುಣಸೆ ರಸ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ಈ ಎಣ್ಣೆಗಾಯಿ ಬದನೆಕಾಯಿ ಹೇಗೆ ಮಾಡೋದಂತ ನೋಡೋಣ. ಈಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಲ್ಲ ಕೊಬ್ಬರಿನ, ಅದರಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಗುರೇಳ್ ಪೌಡರ್ ಹಾಕ್ತಾ ಇದ್ದೀನಿ. ಗುರೇಳ್ ಪೌಡರ್ ಜೊತೆ ಮತ್ತು ಶೇಂಗಾ ಪೌಡರ್ ಹಾಕ್ತಾ ಇದ್ದೀನಿ. ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ಮಸಾಲೆ ಖಾರ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದು ಉಪ್ಪು ಜೊತೆ ಮತ್ತು ಹುಣಸೆ ರಸ ಇಟ್ಕೊಂಡಿದ್ನಲ್ಲ, ಹುಣಸೆ ರಸ ಹಾಕ್ಬಿಟ್ಟು ನೋಡಿ ಅದರಲ್ಲಿ ಚೆನ್ನಾಗಿ ಅದನ್ನೆಲ್ಲ ಕಲಿಸ್ಕೊಳ್ಳೋಣ. ಒಂದು ಸ್ಪೂನಷ್ಟು ಸ್ವಲ್ಪ ಶುಗರ್ ಹಾಕ್ತಾ ಇದ್ದೀನಿ ರುಚಿಗೆ, ಸುಮ್ಮನೆ ಟೇಸ್ಟ್ ಬರೋಕ್ಕಂತ. ಕಲರಿಗೆ ಅರಿಶಿನದ ಪುಡಿ ಹಾಕ್ಕೊಳ್ಳೋದು. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಸುಮ್ಮನೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಅದು ಮಿಕ್ಸ್ ಆಗಿದ್ಮೇಲೆ ಬದನೆಕಾಯಿ ಜೊತೆ ಒಂದು ಸ್ವಲ್ಪ ಟೊಮೆಟೊನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಒಂಚೂರು ಟೊಮೆಟೊನು ಸಹ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಇವಾಗ ಚೆನ್ನಾಗಿ ಅದರಲ್ಲಿ ತುಂಬ್ಕೊಳ್ಳೋಣ. ಬದನೆಕಾಯಿ ಆ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಈ ಥರ ಎಲ್ಲ ಬದನೆಕಾಯಿಗೂ ನೀಟಾಗಿ ಅದನ್ನ ಮಸಾಲ ರೆಡಿ ಮಾಡಿರ್ತೀವಲ್ಲ, ಅದನ್ನ ಆ ಥರ ತುಂಬ್ಕೋಬೇಕು. ನೋಡಿ ಎಲ್ಲ ಮಸಾಲೆನ ಬದನೆಕಾಯಿಗೆ ತುಂಬ್ಕೊಂಡಿದ್ದೀನಿ. ಅದು ಎಕ್ಸ್ಟ್ರಾ ಮಸಾಲ ಮೇಲ್ಗಡೆ ಒಗ್ಗರಣೆ ಕೊಟ್ಟಾಗ ಉಳಿದಿರೋದೆಲ್ಲ ಅದಕ್ಕೆ ಹಾಕೋಕ್ಕಾಗುತ್ತೆ. ನೋಡಿ ಎಲ್ಲ ಬದನೆಕಾಯಿಗೆ ಎಲ್ಲ ಥರ ಮಸಾಲೆಗಳನ್ನ ತುಂಬಿ ಇಟ್ಟಿದ್ದೀವಿ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ ಒಂದು ಒಗ್ಗರಣೆ ಹಾಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಯಾಕಂದರೆ ಎಣ್ಣೆಗಾಯಿ ಬದನೆಕಾಯಿಗೆ ಎಣ್ಣೆ ಇದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ. ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿನ ಹಾಕೊಳ್ಳೋಣ. ಚಿಕ್ಕದಾಗಿ ಇರೋದು 2 ಈರುಳ್ಳಿ, 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಕೈ ಆಡಿಸ್ತಾನೆ ಇರೋಣ. ನೋಡಿ ಈರುಳ್ಳಿ ಫ್ರೈ ಆಯಿತು. ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀವಿ ಇನ್ನೊಂಚೂರು ಕಲರಿಗಂತ. ಇವಾಗ ಒಂಚೂರು ಲೈಟಾಗಿ ಹಿಂಗ್ ಹಾಕ್ಕೊಳ್ಳೋಣ. ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀವಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಬದನೆಕಾಯಿ ಹಾಕ್ತಾ ಇದ್ದೀನಿ. ಎಲ್ಲ ತುಂಬಿಟ್ಕೊಂಡಿದ್ವಲ್ಲ ಆ ಬದನೆಕಾಯಿಗಳನ್ನ ಹಾಕ್ತಾ ಇದ್ದೀನಿ. ಎಲ್ಲ ಬದನೆಕಾಯಿಗಳನ್ನ ಅದಕ್ಕೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಜಾಸ್ತಿ ಕೈ ಆಡಿಸಿ ಅದನ್ನು ತಿರುಗಿದ್ರೆ ಒಳಗಡೆ ಮಸಾಲ ಹೊರಗಡೆ ಬರುತ್ತಂತೆ. ಸುಮ್ಮನೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೀವಿ. ಇವಾಗ ಮಿಕ್ಕಿರೋ ಮಸಾಲ, ಅದನ್ನು ಉಳಿದಿರುತ್ತಲ್ಲ ಮುಂಚೆ ಮಾಡಿರೋ ಮಸಾಲ ಎಲ್ಲ, ಅದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಉಳಿದಿರೋ ಮಸಾಲ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ಉಳಿದಿರೋ ಸ್ವಲ್ಪ ನೀರು ಸಹ ಅದರಲ್ಲಿ ಹಾಕಿದ್ವಿ. ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಇವಾಗ ಮೇಲ್ಗಡೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಮಸಾಲ ರೆಡಿ ಆಗಿದೆ. ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಟು ಕುದಿಸೋಣ. ಚೆನ್ನಾಗಿ ಕುದ್ದಿದ ಮೇಲೆ ಸಿಗೋಣ. ಮತ್ತೆ ನೋಡೋಣ ಕುದ್ದಿದೆ ಏನಂತ. ನೋಡಿ ಎಷ್ಟು ಸೂಪರಾಗಿ ಸೈಡ್ ಎಲ್ಲ ಎಣ್ಣೆ ಬಿಟ್ಟಿದೆ ಅಲ್ಲ. ನೋಡಿ ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಯಿತು. ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸಿದ್ವಿ. ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಯಿತು. ನೋಡಿ ಉತ್ತರ ಕರ್ನಾಟಕದ ಸೈಡು ಬದನೆಕಾಯಿ ಪಲ್ಯ ಇಲ್ಲ ಅಂದರೆ ಡೈಲಿ ಬದನೆಕಾಯಿ ಪಲ್ಯ ಮಾಡಿಕೊಟ್ರು ಚೆನ್ನಾಗಿ ತಿಂತಾರೆ. ನೋಡಿ ಎಣ್ಣೆಗಾಯಿ ಬದನೆಕಾಯಿ ಹೇಗಾಗಿದೆ ಅಂತ.
ಒಂದು ಸರಿ ಎಣ್ಣೆಗಾಯಿ ಬದನೆಕಾಯಿ ಪಲ್ಯನ ಮಾಡಿಬಿಟ್ಟು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.